ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಅಂಜಲ್ ಮೀನಿದ್ದು ಬಿರಿಯಾನಿ ಮಾಡ್ತಾ ಇದ್ದೇನೆ. ತುಂಬ ಸಿಂಪಲಾಗಿ, ತುಂಬ ಟೇಸ್ಟಿಯಾದ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ. ಇದೇ ಥರ ನಿಮ್ಮ ಪ್ರೀತಿ ಸದಾ ಇರಲಿ ನನಗೆ. ಸೊ ನನಗೆ ಸಪೋರ್ಟ್ ಮಾಡ್ತಿದ್ರು ಪ್ರತಿಯೊಬ್ಬರಿಗೆ ದೇವರು ಒಳ್ಳೆಯದು ಮಾಡಲಿ. ಫಿಶ್ ಬಿರಿಯಾನಿ ಮಾಡ್ತಾಯಿದ್ದೇನೆ. ತುಂಬ ಟೇಸ್ಟಿಯಾದ ಸಿಂಪಲಾದ ಒಂದು ಫಿಶ್ ಬಿರಿಯಾನಿ. ನಿಮಗೆ ರೆಸಿಪಿ ಕಲಿಬೇಕಂದ್ರೆ ಸಿಂಪಲಾದ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ರೈಸ್ ತೊಗೊಂಡಿದ್ದೇನೆ ಬಿರಿಯಾನಿದು. ನೋಡಿ, ಬಿರಿಯಾನಿ ರೈಸ್ ತೊಗೊಂಡಿದ್ದೇನೆ. ಚಿಕನ್ಗಾದರೆ ಬಿರಿಯಾನಿ ರೈಸ್ ಬೇಕಂತ ಇಲ್ಲ, ಬಟ್ ಫಿಶ್ಗೆ ಬಿರಿಯಾನಿ ರೈಸೇ ಇದ್ದರೆ ಸ್ವಲ್ಪ ತಿನ್ನಲಿಕ್ಕೆ ಟೇಸ್ಟ್ ಆಗೋದು. ನೋಡಿ, ನಾನು ನೀರು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ ನಾನು ಹಾಕ್ತಾ ಇದ್ದೇನೆ, ಒಂದು ಕೆತ್ತೆ ಹಾಕ್ತಾ ಇದ್ದೇನೆ. ಗರಂ ಮಸಾಲೆ ಜಾಸ್ತಿ ಹಾಕಬೇಡಿ, ಯಾಕಂದರೆ ಇದು ಫಿಶ್ ಬಿರಿಯಾನಿ ಅಲ್ವಾ. ಸೊ ಹಾಗಾಗಿ ಒಂದು ಸ್ಟಾರ್ ಹಾಕ್ತಾ ಇದ್ದೇನೆ, ಒಂದು 3-4 ಲವಂಗ ಹಾಕ್ತಾ ಇದ್ದೇನೆ, ಒಂದು ಗರಂ ಮಸಾಲೆ ಎಲೆ ಹಾಕ್ತಾ ಇದ್ದೇನೆ, ಒಂದು ಏಲಕ್ಕಿ ಹಾಕ್ತಾ ಇದ್ದೇನೆ. ಯಾಕಂದರೆ ಚಿಕನ್ ಮಟನ್ಗೆಲ್ಲ ಗರಂ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಫಿಶ್ಶಿಗೆ ಬೇಕಂತ ಇಲ್ಲ, ಸ್ವಲ್ಪ ಲೈಟ್ ಇದ್ದರೆ ಸಾಕು. ಮತ್ತು ನಾನು ಸ್ವಲ್ಪ 1-2 ಚಮಚದಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕೋದರಿಂದ ನಮ್ಮ ರೈಸನ್ನು ಬಿಡಿಸಿ ಬರುತ್ತೆ ದಮ್ಮಿಗೆ ಇಡುವಾಗ, ಒಂದಿಗೆ ಒಂದು ಟಚ್ ಆಗಿ ಇರಲ್ಲ. ಸೊ ಅದಕ್ಕೆ ಆಗಿ ಮತ್ತು ನಾನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಲಿಂಬೆ ರಸ, ರುಚಿಗೆ ಬೇಕಷ್ಟು ಉಪ್ಪು ಹಾಕಿದ್ದೇನೆ. ಅರ್ಧ ಲಿಂಬೆ ರಸ ಹಾಕಿದ್ದೇನೆ. ನೀರನ್ನು ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಗ್ಯಾಸ್ ಆನೇ ಉಂಟು. ಲಿಂಬೆ ರಸ ಹಾಕಿದೆ. ನೀರು ಬಾಯ್ಲ್ ಆಗಲಿ, ಮುಚ್ಚಿಡುವ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿ ಮುಚ್ಚಿಡ್ತೇನೆ. ನೀರು ಬಾಯ್ಲ್ ಆಗಲಿ. ನೋಡಿ, ಬಾಯ್ಲ್ ಆಗಿದೆ. ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ರೈಸ್ ಅಂದರೆ ಒಂದು 20 ನಿಮಿಷ ನೆನೆಸಿದ್ದೇನೆ ಅಷ್ಟೇ. ಮತ್ತು ರೈಸ್ ಹಾಕ್ತೀನಿ. ತುಂಬ ಒಳ್ಳೆ ಬಾಯ್ಲ್ ಬರಲಿ, 3/4 ಅಂಶ ಬೆಂದರೆ ಸಾಕು. 3/4 ಅಂಶ ಬೆಂದ ಮೇಲೆ ನೀರನ್ನು ತೆಗೀರಿ. ನೀವು ಯಾವುದರಲ್ಲಿ ನೀರು ತೆಗಿತೀರಾ ಆ ಪಾತ್ರೆಯಿಂದ ನೀರು ತೆಗೆದ್ರೆ ಆಯಿತು. ನೋಡ್ತಾ ಇದ್ದೀರಲ್ವ, ನನ್ನದು ಬೆಂದಿದೆ ರೈಸ್. ನಾನೀಗ ನೀರು ತೆಗೆದು ಒಂದು ಸೈಡಲ್ಲಿ ಇಡ್ತೇನೆ. ಮತ್ತೊಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ನಾನು ಹಾಕ್ತಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ನೋಡಿ, ಅಂಜಲ್ ಮೀನು ತಗೊಂಡು ಬಂದಿದ್ದೇನೆ. ಅಂಜಲ್ ಮೀನಿಗೆ ನಾನು ಹಾಕಿದರೆ ಸ್ವಲ್ಪ ಮೆಣಸಿನ ಹುಡಿ, ಹಳದಿ ಹುಡಿ ಮತ್ತು ಲಿಂಬೆ ರಸ ಮತ್ತು ಉಪ್ಪು ಹಾಕಿ ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಮೇಲೆ ಎಲ್ಲ ಕೆಳಗಡೆ ಇಟ್ಟಿದ್ದೆ. ಮೆಣಸಿನ ಹುಡಿ, ಹಳದಿ ಪೌಡರ್, ಲಿಂಬೆ ರಸ, ಉಪ್ಪು, ಇದು 4 ವಸ್ತುವನ್ನು ಹಾಕಿ ಮಿಕ್ಸ್ ಮಾಡಿ 1 ಗಂಟೆ ಆಯಿತು ಫ್ರಿಜ್ಜಲ್ಲಿಟ್ಟು. ಯಾಕಂದರೆ ಮೀನೆಲ್ಲ ತುಂಬ ಎಳಿಬೇಕು. ಆ ಥರ ನಾವು ಯಾವ ಥರ ಮೀನು ಫ್ರೈ ಮಾಡ್ತೇವೆ ಸೇಮ್ ಅದೇ ಥರ ಮೀನು ಫ್ರೈ ಮಾಡಿದ್ರೆ ಆಯಿತು. ಇದನ್ನು 3/4 ಅಂಶನೇ ಬೇಯಬೇಕು. ನಮ್ಮ ರೈಸು 3/4 ಅಂಶ ಬೇಯಬೇಕು, ಮೀನು 3/4 ಅಂಶ ಬೇಯಬೇಕು. ಮೀನನ್ನು ತುಂಬ ಬೇಯಿಸಬೇಡಿ. ಒಂದು ಸತಿ ತಿರುಗಿಸಿ ಹಾಕಿ ಮತ್ತೊಂದು ಸತಿ ತಿರುಗಿಸಿ ಹಾಕಿ ತೆಗೀರಿ. ಮೀನು ಫ್ರೈ ಮಾಡಿದ ಥರನೇ, ಬಟ್ ಫುಲ್ ಒಳ್ಳೆ ಬೇಯಿಸಬೇಡಿ. ಈಗ ನಾನು ತೆಗಿತಾ ಇದ್ದೇನೆ ಮೀನು. ಸ್ವಲ್ಪ ಫ್ರೈ ಆದರೆ ಸಾಕು, 3/4 ಅಂಶ ಫ್ರೈ ಆದರೆ ಸಾಕು. ರೈಸ್ ನೋಡಿ 3/4 ಅಂಶ ಬೆಂದಿದೆ. ಅದೇ ಥರ ಸೇಮ್ ಇದೇ ಥರ ಬೆಂದರೆ ಸಾಕು. ನಾನು ಅದೇ ಪಾತ್ರೆಗೆ ಹಾಕ್ತಾಯಿದ್ದೇನೆ, ಎಣ್ಣೆಗೆ ಹಾಕ್ತಾಯಿದ್ದೇನೆ, ನೀರುಳ್ಳಿ ಹಾಕ್ತಾಯಿದ್ದೇನೆ. ಒಂದು 5 ನೀರುಳ್ಳಿ ಹಾಕ್ತಾಯಿದ್ದೇನೆ ಚಿಕ್ಕದು. ನಾನು ಹಾಕ್ತಿದ್ದೇನೆ 3 ಗ್ಲಾಸ್ ಅಕ್ಕಿದು ರೈಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಅಕ್ಕಿ ಹಾಕೋದರಿಂದ ಡಬಲ್ ಮಾಡಿದರೆ ಆಯಿತು. ಈಗ ನಾನು 4 ನೀರುಳ್ಳಿ 3 ನೀರುಳ್ಳಿ ಹಾಕಿದರೆ ನೀವು ಪುನಃ 6 ನೀರುಳ್ಳಿ ಹಾಕಿದರೆ ಆಯಿತು. ಇದು ಒಳ್ಳೆ ಫ್ರೈ ಆಗಲಿ ನೀರುಳ್ಳಿ. ಡಬಲ್ ಹಾಕಿ ಆದರೆ ಎಲ್ಲ ವಸ್ತುವನ್ನು ಡಬಲ್ ಆಗಿ ಹಾಕಿ ಅಷ್ಟೇ. ಒಂದು ಮಿಕ್ಸರಲ್ಲಿ ನಾನು ಒಂದು 7-8 ಬೆಳ್ಳುಳ್ಳಿ ಹಾಕಿದ್ದೀನಿ, 2 ಟೊಮೆಟೊ ಹಾಕಿದ್ದೀನಿ, 1 ತುಂಡು ಶುಂಠಿ ಹಾಕಿದ್ದೀನಿ. ಇದನ್ನು ಪೇಸ್ಟ್ ಮಾಡ್ತೇನೆ. ಇದು ಒಳ್ಳೆ ಫ್ರೈ ಆಗ್ತಾ ಇರಲಿ ನೀರುಳ್ಳಿ.
ಇದು ಬಿರಿಯಾನಿದ್ದು ಮೀನೇ ಸಿಗುತ್ತೆ, ಫಿಶ್ ಸಿಗುತ್ತೆ, ಬಿರಿಯಾನಿ ಮಾಡೋದು ಮೀನು ಸಿಗುತ್ತೆ. ಅದರಲ್ಲಿ ತುಂಬ ಟೇಸ್ಟಿ ಆಗುತ್ತೆ. ಬಟ್ ನನಗೆ ಸಿಗಲಿಲ್ಲ. ನಾನು ಅಂಜಲ್ ಮೀನು ಮಾಡ್ತಾಯಿದ್ದೇನೆ. ಅಂಜಲ್ ಮೀನು ನನಗೆ ತುಂಬ ದೊಡ್ಡ ಸಿಗಲಿಲ್ಲ, ಮೀಡಿಯಮ್ ಸೈಜಿದು ಸಿಕ್ಕಿದೆ. ಅದಕ್ಕೆ ಸ್ವಲ್ಪ ನಾನು ದಪ್ಪ ಕಟ್ ಮಾಡಿಕೊಂಡಿದ್ದೇನೆ. ಒಂದು 4 ಕಾಯಿಮೆಣಸು ಹಾಕಿದ್ದೇನೆ. ಮತ್ತು ನಾನು ಪೇಸ್ಟ್ ಹಾಕ್ತಾಯಿದ್ದೇನೆ. ಕಾಯಿಮೆಣಸನ್ನು ಕಟ್ ಮಾಡಬೇಡಿ, ಫುಲ್ ಇಡಿಯಾಗಿ ಕಾಯಿಮೆಣಸು ತೊಳೆದು ಹಾಕ್ಕೊಳ್ಳಿ. ನಾನೀಗ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿದ್ದು ಹಾಕ್ತಾಯಿದ್ದೇನೆ. ಒಳ್ಳೆ ಮಿಕ್ಸ್ ಆಗಲಿ. ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಖಾಲಿ ಟೊಮೆಟೊ ಗ್ರೈಂಡ್ ಮಾಡಿದರೆ ಆಯಿತು, ಈ ಟೈಮಲ್ಲಿ ಪೇಸ್ಟ್ ಹಾಕಿದರೆ ಆಯಿತು. ಪೇಸ್ಟ್ ಫ್ರೆಶ್ ಮಾಡಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟದು ಹಾಕಬೇಡಿ. ನೋಡಿ, ನಾನು ಮೆಣಸಿನ ಹುಡಿ, ಹಳದಿ ಪೌಡರ್ ಮತ್ತು ಉಪ್ಪು, ಲಿಂಬೆ ರಸ ಹಾಕಿ ಮೀನಿಗೆ ಹಚ್ಚಿದೆ. ಸ್ವಲ್ಪ ಮಸಾಲೆ ಉಳಿತಿತ್ತು, ಆ ಮಸಾಲೆಯನ್ನು ನಾನು ಅದಕ್ಕೇ ಹಾಕ್ತಾಯಿದ್ದೇನೆ, ವೇಸ್ಟ್ ಮಾಡೋದು ಬೇಡ ಅಂತ. ಸ್ವಲ್ಪ ಮಸಾಲೆ ಖಾರ ಇರಲಿ, ಯಾಕಂದರೆ ಮೀನಲ್ವ, ಮೀನು ಸ್ವಲ್ಪ ಖಾರ ಇದ್ರೇ, ಖಾರ ರೈಸ್ ಇದ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ. ಅದು ಚಪ್ಪೆ ಇದ್ದರೆ ಅಷ್ಟೊಂದು ಟೇಸ್ಟ್ ಆಗಲ್ಲ. ಅಂದರೆ ಬಿರಿಯಾನಿ, ಚಿಕನ್, ಮಟನ್ ಸ್ವಲ್ಪ ಖಾರ ಕಡಿಮೆ ಇದ್ದರೂ ಪರವಾಗಿಲ್ಲ, ಬಟ್ ಮೀನು ಸ್ವಲ್ಪ ಖಾರ ಇರಬೇಕು, ಆವಾಗ ಸ್ವಲ್ಪ ಒಳ್ಳೆ ಟೇಸ್ಟ್ ಬರುತ್ತೆ ನಮಗೆ ಬಿರಿಯಾನಿ ತಿನ್ನೋದು. ನಾನು ಸ್ವಲ್ಪ ಒಂದು 1/4 ಚಮಚದಷ್ಟು ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೇನೆ. ಅರ್ಧ ಚಮಚದಷ್ಟು ಜೀರಿಗೆ ಪೌಡರ್, 1 ಚಮಚದಷ್ಟು ಕೊತ್ತಂಬರಿ ಪೌಡರ್, ಅರ್ಧ ಚಮಚದಷ್ಟು ಗರಂ ಮಸಾಲ ಪೌಡರ್ ಹಾಕಿ ಒಳ್ಳೆ ಮಿಕ್ಸ್ ಮಾಡ್ತಾಯಿದ್ದೇನೆ. ಗರಂ ಮಸಾಲ ಪೌಡರ್ ಸ್ವಲ್ಪ ಕಡಿಮೆನೇ ಹಾಕಿ, ಜಾಸ್ತಿ ಯೂಸ್ ಮಾಡಬೇಡಿ, ಯಾಕಂದರೆ ನಾವು ರೈಸಿಗೆ ಹಾಕಿದ್ದೇವಲ್ವ, ಇದು ಫಿಶ್ ಅಲ್ವಾ. ನಾನು ಮೊಸರು ಹಾಕ್ತಾಯಿದ್ದೇನೆ. ನಾನು ಮನೆಯಲ್ಲಿ ಮಾಡಿದ ಮೊಸರಲ್ಲ, ಅಂಗಡಿಯಿಂದ ತಂದದ್ದು ಮೊಸರು. ಮನೆಯಲ್ಲಿದ್ದ ಮೊಸರು ಖಾಲಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೇನೆ. ಇದು ಒಳ್ಳೆ ಗ್ಯಾಸ್ ಸ್ಲೋವಲ್ಲಿ ಇಟ್ಟು ಬಿಡಿ, ಒಳ್ಳೆ ಮೊಸರು ಫ್ರೈ ಆಗಲಿ, ಯಾಕಂದರೆ ಮೊಸರೆಲ್ಲ ಹಾಕಿದೆ ಅಲ್ವಾ, ಹಾಗಾಗಿ. ಮತ್ತು ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತದೆ. ನಾವು ರೈಸಿಗೆ ಉಪ್ಪು ಹಾಕಿದ್ದೇವೆ, ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ನಾವು ಮೀನಿಗೂ ಹಾಕಿದ್ದೇವೆ ಉಪ್ಪು, ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಟೈಮಲ್ಲಿ ನಾನು ಫ್ರೈ ಮಾಡಿದ ಮೀನನ್ನು ಹಾಕ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ವಾ, ಮಸಾಲೆ ಒಳ್ಳೆ ಎಣ್ಣೆ ಬಿಟ್ಟಿದೆ, ನೋಡ್ತೀರಲ್ವ. ಮಸಾಲೆ ಎಣ್ಣೆ ಬಿಟ್ಟಿದ ನಂತರ ನಾವು ಮಸಾಲೆ ಒಳ್ಳೆ ಫ್ರೈ ಆಗಬೇಕು. ಮಸಾಲೆ ಒಳ್ಳೆ ಫ್ರೈ ಆದ ನಂತರ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಮೀನು. ಒಳ್ಳೆ ಮಸಾಲೆ ಥರ ಹಾಕಿ ಇರಲಿ, ಯಾಕಂದರೆ ಅದು 3/4 ಅಂಶ ಬೆಂದಿದೆಯಲ್ವ ಮೀನು. ಈ ಟೈಮಲ್ಲಿ ಫುಲ್ಲು ಬೇಯುತ್ತೆ. ನಾವು ಫುಲ್ಲು ಬೆಂದ ಮೇಲೆ ಮೀನು ಹಾಕಿದರೆ ಮೀನು ಉಡಿ ಆಗುತ್ತೆ. ನೋಡಿ, ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, ಬೀಜ, ಒಣದ್ರಾಕ್ಷಿ ಇದನ್ನು ಒಂದು ಸೈಡಲ್ಲಿ ಇಟ್ಟಿದ್ದೇನೆ ಪಾತ್ರೆಗೆ. ನೋಡಿ, ಮೀನು ನಾನು ಈ ಥರ ಆಯಿತು. ಇದನ್ನೀಗ ಕೆಳಗೆ ಇಟ್ಟು ಇದಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಬೀಜ, ಸ್ವಲ್ಪ ಒಣದ್ರಾಕ್ಷಿ ಎಲ್ಲ ಹಾಕಿ ಅದರ ಮೇಲೆ ರೈಸ್ ಹಾಕ್ತಾಯಿದ್ದೇನೆ. ಗ್ಯಾಸಿಂದ ಕೆಳಗೆ ಇಟ್ಕೊಳ್ಳಿ. ಕೆಳಗೆ ಇಟ್ಟು ಈ ಥರ ಎಲ್ಲ ಫುಲ್ ಸಟ್ಟು ಮಾಡಿ ಮತ್ತೆ ಗ್ಯಾಸ್ ಮೇಲೆ ಇಟ್ಟರೆ ಆಯಿತು. ನೋಡಿ, ಈ ಥರ ಎಲ್ಲ ರೈಸ್ ಹಾಕ್ಕೊಳ್ಳಿ. ನೀವು ಬೇಕಾದರೆ ಕಲರ್ ಹಾಕ್ಬೋದು, ನಾನು ಕಲರ್ ಹಾಕಲ್ಲ. ಕಲರ್ ಹಾಕದೆ ಇಲ್ಲದ್ರೆ ಬೀಟ್ರೋಟ್ ಇದು ಸ್ವಲ್ಪ ರಸ ತೆಗೆದು ನೀವು ಯೂಸ್ ಮಾಡ್ಬೋದು. ಅದೇ ಥರ ನಾನು ಪುನಃ ಬೀಜ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಪುನಃ ರೈಸ್ ಹಾಕ್ತಾಯಿದ್ದೇನೆ. ನಾನು ಒಂದೇ ಸಟ್ಟು ಮಾಡೋದು, ಜಾಸ್ತಿ ರೈಸ್ ಹಾಕಿದರೆ ನೀವು 2 ಸಟ್ಟು ಮಾಡ್ಬೋದು. ಈಗ ನಾವು ಫಸ್ಟಿಗೆ ಫಿಶ್ ಹಾಕಿ ಮಸಾಲೆ ಹಾಕಿ ರೈಸ್ ಹಾಕಿದೆ, ಅದೇ ಥರ ಪುನಃ ಇದರ ಮೇಲೆ ಫಿಶ್ ನೀವು ಹಾಕ್ಬೋದು. ನಾನು ಆ ಥರ ಮಾಡಲ್ಲ, ಒಂದೇ ಸಟ್ಟು ಮಾಡ್ತಾಯಿದ್ದೇನೆ. ಕೆಳಗಡೆ ಒಂದು ಫಿಶಲ್ಲಿ ಇಟ್ಟಿದ್ದೇನೆ, ಈಗ ಮೇಲೆಗಡೆ ಒಂದು ಫಿಶಲ್ಲಿ ಇಡ್ತೇನೆ ಅಷ್ಟೇ. ನೋಡಿ, ಸ್ವಲ್ಪ ತುಪ್ಪ ಹಾಕ್ತಿದ್ದೇನೆ. ತುಪ್ಪ ಸ್ವಲ್ಪ ಗಟ್ಟಿ ಇದೆ, ಚಳಿ ಇದೆ ಅಲ್ವಾ, ಹಾಗಾಗಿ ಅದನ್ನು ದಮ್ ಇರುವಾಗ ಅದು ತೆಳುವಾಗುತ್ತೆ. ತುಪ್ಪ ಇಟ್ಟು ಅದರ ತುಪ್ಪನ ಮೇಲೆ ಕೊತ್ತಂಬರಿ ಸೊಪ್ಪು, ಬೀಜ, ಒಣದ್ರಾಕ್ಷಿ ಎಲ್ಲ ಹಾಕಿ ಅದರ ಮೇಲೆ ನಾನು ಫಿಶ್ ಇಡ್ತೀನಿ.
ಅಂಜಾಲ್ ಮೀನು ಇಡ್ತಿದ್ದೀನಿ. ಅಂಜಾಲ್ ಮೀನು ಸ್ವಲ್ಪ ದಪ್ಪ ಕಟ್ ಮಾಡಿದ್ದೀನಿ, ಯಾಕಂದರೆ ತುಂಬ ದೊಡ್ಡ ಅಂಜಾಲ್ ಮೀನಲ್ವ, ಮೀಡಿಯಮ್ ಇದ್ದದು ಅಂಜಾಲ್ ಮೀನಿತ್ತು. ಸೊ ಹಾಗಾಗಿ ದೊಡ್ಡ ಇದು ತೆಳು ಕಟ್ ಮಾಡಿ ಚೆಂದ ಕಾಣುತ್ತೆ ಫ್ರೈ ಎಲ್ಲ ಮಾಡುವಾಗ. ಮತ್ತು ಬಿರಿಯಾನಿದು ಮೀನು ಸಿಗುತ್ತೆ, ಅದರಲ್ಲಿ ನೀವು ಮಾಡ್ಬೋದು. ಮತ್ತು ರೈಸು ಬಾಯ್ಲ್ ಆದ ನಂತರ ನೀವು ಯಾವುದರಲ್ಲಿ ತೆಗಿತೀರಾ ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ನಾನು ಒಂದು ಪಾತ್ರೆಯಲ್ಲಿ ತೆಗೆದಿದ್ದೇನೆ. ಸೊ ಅದು ನಾನು ಹೊರಗೆ ಹೋಗಿ ತೆಗಿಬೇಕು, ನಮ್ಮಲ್ಲಿ ಬೇಸಿನ್ ಸರಿ ಇಲ್ಲ, ಹಾಗಾಗಿ ಅದಕ್ಕೆ ನಾನು ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾವುದರಲ್ಲಿ ನಾನು ರೈಸಿದ್ದು ನೀರು ತೆಗೆದೆ ಅಂತ. ನಿಮಗೆ ಯಾವುದ್ರಲ್ಲಿ ರೈಸಿದ್ದು, ನೀವು ಬಿರಿಯಾನಿ ಮಾಡುವಾಗ ರೈಸಿದ್ದು ನೀರು ತೆಗಿತೀರಾ ಅದರಲ್ಲಿ ತೆಗೆದ್ರೆ ಆಯಿತು. ಈಗ ನಾನು ಗ್ಯಾಸಲ್ಲಿ ಇಟ್ಟಿದ್ದೀನಿ ನೋಡಿ. ನೀವು ದಮ್ ಇಡುವಾಗ ಒಬ್ಬರು ಸಿಲ್ವರ್ ಪೇಪರ್ ಹಾಕ್ತಾರೆ, ಎಲ್ಲ ಹಾಕ್ತಾರೆ. ನಾನು ಒಂದು ಟವಲನ್ನು ಚಂಡಿ ಮಾಡಿ ಈ ಥರ ಮಾಡಿ ಅದರ ಮೇಲೆ ಒಂದು ಪ್ಲೇಟ್ ಇಟ್ಟರೆ ಇದು ಒಳ್ಳೆ ದಮ್ಮಲ್ಲಿ ಇರುತ್ತೆ. ಸಿಲ್ವರ್ ಪೇಪರ್ ಮತ್ತು ಅದರ ಮೇಲೆ ಒಂದು ಪಾತ್ರೆ ಎಂತ ಇಡಬೇಕಂತಲ್ಲ, ಈ ಥರ ಇಟ್ಕೊಳ್ಳಿ. ಟವಲನ್ನು ಚಂಡಿ ಮಾಡ್ಕೊಳ್ಳಿ, ಯಾವುದನ್ನು ಒಂದು ಬಟ್ಟೆ ಚಂಡಿ ಮಾಡ್ಕೊಳ್ಳಿ. ನಾನು ಒಂದು 20 ನಿಮಿಷ ದಮ್ಮಲ್ಲಿ ಇಟ್ಟಿದ್ದೆ ನೋಡಿ. ಈಗ ತೆಗ್ತಾ ಇದ್ದೇನೆ. ಎಷ್ಟು ಸೂಪರ್ ಆಗ್ತದೆ, ಅಷ್ಟು ಒಳ್ಳೆ ಸ್ಮೆಲ್ ಬರ್ತಾಯಿದೆ ಗೊತ್ತಾ. ತುಂಬ ಮೀನು ಬೆಂದಿದೆ, ರೈಸು ಬೆಂದಿದೆ. ಮೀನು ಮುಕ್ಕಾಲಂಶ ಬೆಂದಿತ್ತು, ರೈಸೂ ಮುಕ್ಕಾಲಂಶ ಬೆಂದಿತ್ತು. ಈಗ ಪರ್ಫೆಕ್ಟ್ ಆಗಿದೆ. ಅದರ ಮೀನಿಗೆ ನೀವು ಉಪ್ಪು, ಹಳದಿ ಪೌಡರ್ ಮತ್ತು ಮೆಣಸಿನ ಹುಳಿ ರಸ ಹಾಕಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಡಿ, ಆಮೇಲೆ ತೆಗೀರಿ, ಓಕೆನಾ. ನೋಡಿ ಈ ಥರ ಮೇಲೆ ಕೆಳಗಡೆ ನೋಡಿ, ಕೆಳಗಡೆದ ಮೀನು ನನಗೆ ತೋರಿಸ್ತೇನೆ ಯಾವ ಥರ ಆಗಿದೆ ಅಂತ. ಮಸಾಲೆ ಕೆಳಗಡೆ ಎಲ್ಲ ಉಂಟಲ್ವಾ, ನಿಮಗೆ ಮಸಾಲೆ ಬೇಕಾದರೆ ಮೇಲಿದ ರೈಸ್ ಎಲ್ಲ ತೆಗೆದು ಕೆಳಗಡೆ ನೀವು ಇದು ಮಾಡಿದರೆ ಆಯಿತು, ರೈಸ್ ಸಿಗುತ್ತೆ. ನಾನು ನಿಮಗೆ ಮೀನು ತೋರಿಸ್ಲಿಕ್ಕೋಸ್ಕರ ರೈಸ್ ತೆಗ್ತಾ ಇದ್ದೇನೆ. ನೋಡಿದ್ರೆ ನೋಡಿ, ಸೊ ಹುಡಿ ಆಗಲಿಲ್ಲ ಮೀನು, ಸ್ವಲ್ಪ ಹುಷಾರಿಲ್ಲ. ನನ್ನ ಬಿರಿಯಾನಿ ರೆಡಿ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.